17ನೇ ಶತಮಾನದಲ್ಲಿ ಭಾರತವು ದೊಡ್ಡ ರಾಜಕೀಯ ಅಶಾಂತಿಯಲ್ಲಿತ್ತು. ದೇಶದ ಅನೇಕ ಭಾಗಗಳು ವಿದೇಶಿ ಆಡಳಿತದ ಅಡಿಯಲ್ಲಿ ಇದ್ದವು. ಉತ್ತರ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವು ತನ್ನ ಪ್ರಭಾವವನ್ನು ವಿಸ್ತರಿಸುತ್ತಿದ್ದರೆ, ದಕ್ಷಿಣ ಭಾರತದಲ್ಲಿ ಆದಿಲ್ ಶಾಹಿ, ನಿಜಾಂ ಶಾಹಿ ಮತ್ತು ಇತರ ಸುಲ್ತಾನರು ತಮ್ಮ ಅಧಿಕಾರವನ್ನ ಸ್ಥಾಪಿಸಿದ್ದರು. ಈ ಸಮಯದಲ್ಲಿ ಜನರು ಅನ್ಯಾಯ, ಭಯ ಮತ್ತು ದಾಸ್ಯ ಜೀವನವನ್ನು ಅನುಭವಿಸುತ್ತಿದ್ದರು. ಈ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರದ ಪರ್ವತ ಪ್ರದೇಶದಲ್ಲಿ ಒಬ್ಬ ಮಹಾನ್ ಯೋಧ ಜನಿಸಿದರು. ಅವರು ಕೇವಲ ಒಬ್ಬ ರಾಜನಷ್ಟೇ ಅಲ್ಲ, ಆದರೆ ಒಬ್ಬ ಮಹಾನ್ ನಾಯಕ, ಯುದ್ಧ ತಂತ್ರ ಮತ್ತು ಜನರ ರಕ್ಷಕನಾಗಿದ್ದರು. ಅವರು ತಮ್ಮ ಜೀವನವನ್ನು ಜನರ ಸ್ವಾತಂತ್ರ್ಯಕ್ಕಾಗಿ ಅರ್ಪಿಸಿದರು. ಆ ಮಹಾನ್ ಯೋಧನೇ ಛತ್ರಪತಿ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದರು. ಅವರು ಸ್ವರಾಜ್ಯ ಎಂಬ ಮಹಾನ್ ಕನಸನ್ನ ಕಂಡರು. ಸ್ವರಾಜ್ಯ ಎಂದರೆ ಜನರ ಸ್ವಂತ ಆಡಳಿತ, ವಿದೇಶಿ ಆಡಳಿತದಿಂದ ಮುಕ್ತವಾದ ಸ್ವತಂತ್ರ ರಾಜ್ಯವನ್ನ ನಿರ್ಮಿಸುವುದು ಅವರ ಮುಖ್ಯ ಗುರಿಯಾಗಿತ್ತು. ಶಿವಾಜಿ ಮಹಾರಾಜರು ಕೇವಲ ಮಹಾರಾಷ್ಟ್ರದ ರಾಜನಷ್ಟೇ ಅಲ್ಲ, ಅವರು ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದ ಮಹಾನ್ ನಾಯಕರು. ಅವರ ಜೀವನವು ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿಯ ಸಂಕೇತವಾಗಿದೆ. ಇಂದಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿದೆ. ಅವರ ಸ್ವರಾಜ್ಯದ ಕನಸು ಮತ್ತು ಅವರ ಸಾಧನೆಗಳು ಭಾರತದ ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿವೆ. ಈ ವಿಡಿಯೋದಲ್ಲಿ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಸಂಪೂರ್ಣ ಜೀವನವನ್ನು, ಅವರ ಜನನದಿಂದ ಹಿಡಿದು ಅವರ ಮಹಾನ್ ಸಾಧನೆಗಳು ಮತ್ತು ಅವರ ನಿಧನದವರೆಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶಿವಾಜಿ ಮಹಾರಾಜರ ಜನನ ಮತ್ತು ಕುಟುಂಬದ ಹಿನ್ನೆಲೆ. ಶಿವಾಜಿ ಮಹಾರಾಜರು ಫೆಬ್ರವರಿ 19, 1630ರಂದು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಸಮೀಪದಲ್ಲಿರುವ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಈ ಕೋಟೆಯು ಎತ್ತರದ ಪರ್ವತದ ಮೇಲೆ ನಿರ್ಮಿಸಲ್ಪಟ್ಟಿದ್ದು, ಶತ್ರುಗಳಿಂದ ರಕ್ಷಿಸಲು ಅತ್ಯಂತ ಸುರಕ್ಷಿತವಾಗಿತ್ತು. ಶಿವನೇರಿ ಕೋಟೆಯು ಶಿವಾಜಿ ಮಹಾರಾಜರ ಜೀವನದ ಮೊದಲ ಅಧ್ಯಾಯಕ್ಕೆ ಸಾಕ್ಷಿಯಾಗಿದೆ. ಶಿವಾಜಿ ಮಹಾರಾಜರ ತಂದೆಯ ಹೆಸರು ಶಹಾಜಿ ಭೋಸ್ಲೆ. ಅವರು ಧೈರ್ಯಶಾಲಿ ಯೋಧರಾಗಿದ್ದು, ದಕ್ಷಿಣ ಭಾರತದ ನಿಜಾಂ ಶಾಹಿ ಮತ್ತು ಆದಿಲ್ ಶಾಹಿ ಸಾಮ್ರಾಜ್ಯಗಳಲ್ಲಿ ಪ್ರಮುಖ ಸೇನಾ ನಾಯಕರಾಗಿ ಸೇವೆ ಸಲ್ಲಿಸಿದ್ದರು. ಶಹಾಜಿ ಭೋಸ್ಲೆ ಅವರು ಯುದ್ಧ ತಂತ್ರಗಳಲ್ಲಿ ಪರಿಣಿತರಾಗಿದ್ದು, ಅನೇಕ ಯುದ್ಧಗಳಲ್ಲಿ ತಮ್ಮ ಶೌರ್ಯವನ್ನ ತೋರಿಸಿದ್ದರು. ಅವರು ದೂರದ ಪ್ರದೇಶಗಳಲ್ಲಿ ಯುದ್ಧಗಳಲ್ಲಿ ನಿರತರಾಗಿದ್ದ ಕಾರಣ ಶಿವಾಜಿ ಮಹಾರಾಜರ ಬಾಲ್ಯದ ಬಹುಪಾಲು ಸಮಯದಲ್ಲಿ ಅವರು ತಮ್ಮ ತಂದೆಯಿಂದ ದೂರವಾಗಿದ್ದರು. ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ ಅವರು ಧೈರ್ಯಶಾಲಿ, ಧಾರ್ಮಿಕ ಮತ್ತು ಜ್ಞಾನವಂತ ಮಹಿಳೆಯಾಗಿದ್ದರು. ಅವರು ಶಿವಾಜಿ ಮಹಾರಾಜರ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದರು. ಜೀಜಾಬಾಯಿ ಅವರು ಶಿವಾಜಿಗೆ ಬಾಲ್ಯದಿಂದಲೇ ರಾಮಾಯಣ, ಮಹಾಭಾರತ ಮತ್ತು ಇತರ ಪವಿತ್ರ ಕಥೆಗಳನ್ನ ಹೇಳುತ್ತಿದ್ದರು. ಈ ಕಥೆಗಳು ಶಿವಾಜಿ ಮಹಾರಾಜರ ಮನಸ್ಸಿನಲ್ಲಿ ಧರ್ಮ, ನ್ಯಾಯ, ಧೈರ್ಯ ಮತ್ತು ದೇಶಭಕ್ತಿಯ ಭಾವನೆಯನ್ನ ಬೆಳೆಸಿದವು. ಜೀಜಾಬಾಯಿ ಅವರು ಶಿವಾಜಿ ಮಹಾರಾಜರಿಗೆ ಕೇವಲ ತಾಯಿಯಾಗಿರಲಿಲ್ಲ, ಆದರೆ ಅವರು ಅವರ ಮೊದಲ ಗುರುವಾಗಿದ್ದರು. ಅವರು ಶಿವಾಜಿಗೆ ಅನ್ಯಾಯದ ವಿರುದ್ಧ ಹೋರಾಡುವುದು, ಸತ್ಯವನ್ನ ಕಾಪಾಡುವುದು ಮತ್ತು ಜನರ ರಕ್ಷಣೆಗೆ ತನ್ನ ಜೀವನವನ್ನ ಸಮರ್ಪಿಸುವುದನ್ನ ಕಲಿಸಿದರು. ಜೀಜಾಬಾಯಿ ಅವರ ಮಾರ್ಗದರ್ಶನದಿಂದಲೇ ಶಿವಾಜಿ ಮಹಾರಾಜರ ಮನಸ್ಸಿನಲ್ಲಿ ಸ್ವರಾಜ್ಯದ ಬೀಜ ಬಿತ್ತಲ್ಪಟ್ಟಿತು. ಶಿವಾಜಿ ಮಹಾರಾಜರು ಭೋಸ್ಲೆ ವಂಶಕ್ಕೆ ಸೇರಿದವರಾಗಿದ್ದರು. ಇದು ಮರಾಠ ಸಮುದಾಯದ ಪ್ರಮುಖ ಮತ್ತು ಗೌರವಾನ್ವಿತ ವಂಶವಾಗಿತ್ತು. ಅವರ ಕುಟುಂಬವು ಧೈರ್ಯ, ಶೌರ್ಯ ಮತ್ತು ನ್ಯಾಯಕತ್ವಕ್ಕೆ ಪ್ರಸಿದ್ಧವಾಗಿತ್ತು. ಈ ಕುಟುಂಬದ ಹಿನ್ನೆಲೆ ಶಿವಾಜಿ ಮಹಾರಾಜರ ವ್ಯಕ್ತಿತ್ವವನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಶಿವನೇರಿ ಕೋಟೆಯ ಪರ್ವತಗಳು, ಕಾಡುಗಳು ಮತ್ತು ಪ್ರಕೃತಿ ಸೌಂದರ್ಯದ ನಡುವೆ ಬೆಳೆದ ಶಿವಾಜಿ ಮಹಾರಾಜರು ಬಾಲ್ಯದಿಂದಲೇ ಧೈರ್ಯಶಾಲಿ ಮತ್ತು ಸಾಹಸ ಪ್ರಿಯರಾಗಿದ್ದರು. ಈ ಪರಿಸರವು ಅವರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಮಹತ್ವವನ್ನು ಹೆಚ್ಚಿಸಿತು. ಈ ರೀತಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜನನ ಮತ್ತು ಕುಟುಂಬದ ಹಿನ್ನೆಲೆ ಅವರ ಭವಿಷ್ಯದ ಮಹಾನ್ ನಾಯಕತ್ವಕ್ಕೆ ಬಲವಾದ ಅಡಿಪಾಯವನ್ನ ಹಾಕಿತು. ಅವರ ತಾಯಿ ಜೀಜಾಬಾಯಿ ಅವರ ಮಾರ್ಗದರ್ಶನ ಮತ್ತು ಅವರ ತಂದೆ ಶಹಾಜಿ ಭೋಸ್ಲೆ ಅವರ ಶೌರ್ಯವು ಶಿವಾಜಿ ಮಹಾರಾಜರನ್ನ ಭವಿಷ್ಯದ ಮಹಾನ್ ಯೋಧ ಮತ್ತು ರಾಜನಾಗಲು ಪ್ರೇರೇಪಿಸಿತು. ಬಾಲ್ಯ ಮತ್ತು ಪ್ರಾಥಮಿಕ ಶಿಕ್ಷಣ. ಛತ್ರಪತಿ ಶಿವಾಜಿ ಮಹಾರಾಜರ ಬಾಲ್ಯವು ಅವರ ಭವಿಷ್ಯ
ಭವಿಷ್ಯದ ಮಹಾನ್ ನಾಯಕತ್ವಕ್ಕೆ ಬಲವಾದ ಅಡಿಪಾಯವಾಗಿತ್ತು. ಅವರು ಶಿವನೇರಿ ಕೋಟೆಯಲ್ಲಿ ಜನಿಸಿದ ನಂತರ ಕೆಲವು ವರ್ಷಗಳ ಕಾಲ ಅಲ್ಲಿಯೇ ತಮ್ಮ ತಾಯಿ ಜೀಜಾಬಾಯಿ ಅವರೊಂದಿಗೆ ವಾಸಿಸುತ್ತಿದ್ದರು. ಶಿವನೇರಿ ಕೋಟೆಯ ಸುತ್ತಲಿನ ಪರ್ವತಗಳು, ಕಾಡುಗಳು ಮತ್ತು ಪ್ರಕೃತಿಯ ವಾತಾವರಣವು ಶಿವಾಜಿಯ ಮನಸ್ಸಿನಲ್ಲಿ ಧೈರ್ಯ ಮತ್ತು ಸಾಹಸವನ್ನು ಬೆಳೆಸಿತು. ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಭೋಸ್ಲೆ ಅವರು ಯುದ್ಧಗಳಲ್ಲಿ ನಿರತರಾಗಿದ್ದರಿಂದ ಶಿವಾಜಿಯ ಬೆಳವಣಿಗೆಯಲ್ಲಿ ಜೀಜಾಬಾಯಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಜೀಜಾಬಾಯಿ ಅವರು ಶಿವಾಜಿಗೆ ರಾಮಾಯಣ, ಮಹಾಭಾರತ ಮತ್ತು ಇತರ ಮಹಾನ್ ಯೋಧರ ಕಥೆಗಳನ್ನ ಹೇಳುತ್ತಿದ್ದರು. ಈ ಕಥೆಗಳು ಶಿವಾಜಿಯ ಮನಸ್ಸಿನಲ್ಲಿ ಧರ್ಮದ ಬಗ್ಗೆ ಗೌರವ, ನ್ಯಾಯದ ಬಗ್ಗೆ ನಂಬಿಕೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಮನೋಭಾವವನ್ನ ಬೆಳೆಸಿದವು. ನಂತರ ಶಿವಾಜಿ ಮಹಾರಾಜರ ಶಿಕ್ಷಣ ಮತ್ತು ತರಬೇತಿಗಾಗಿ ದಾದೋಜಿ ಕೊಂಡದೇವರನ್ನು ನೇಮಕ ಮಾಡಲಾಯಿತು. ದಾದೋಜಿ ಕೊಂಡದೇವರು ಶಿವಾಜಿಯ ಗುರು ಮತ್ತು ಮಾರ್ಗದರ್ಶಕರಾಗಿದ್ದರು. ಅವರು ಶಿವಾಜಿಯ ಆಡಳಿತ, ಯುದ್ಧ ತಂತ್ರ ಮತ್ತು ನಾಯಕತ್ವದ ಕೌಶಲ್ಯಗಳನ್ನ ಕಲಿಸಿದರು. ದಾದೋಜಿ ಕೊಂಡದೇವರು ಶಿವಾಜಿಗೆ ಶಿಸ್ತಿನ ಮಹತ್ವವನ್ನ ತಿಳಿಸಿದರು ಮತ್ತು ಒಬ್ಬ ಉತ್ತಮ ನಾಯಕನಾಗಿ ಬೆಳೆಸಲು ಸಹಾಯ ಮಾಡಿದರು. ಶಿವಾಜಿ ಮಹಾರಾಜರು ಬಾಲ್ಯದಿಂದಲೇ ಕುದುರೆ ಸವಾರಿ, ಕತ್ತಿ ಯುದ್ಧ, ಬಿಲ್ಲು ಬಾಣ ಬಳಕೆ ಮತ್ತು ಇತರ ಯುದ್ಧ ಕೌಶಲ್ಯಗಳನ್ನ ಅಭ್ಯಾಸ ಮಾಡಿದರು. ಅವರು ತಮ್ಮ ಸ್ನೇಹಿತರೊಂದಿಗೆ ಪರ್ವತ ಪ್ರದೇಶಗಳಲ್ಲಿ ಸಂಚರಿಸುತ್ತಿದ್ದರು ಮತ್ತು ಕೋಟೆಗಳ ರಕ್ಷಣೆ ಮತ್ತು ರಕ್ಷಣಾ ವ್ಯವಸ್ಥೆಗಳನ್ನ ಗಮನಿಸುತ್ತಿದ್ದರು. ಈ ಅನುಭವಗಳು ಅವರಿಗೆ ಭವಿಷ್ಯದಲ್ಲಿ ಯುದ್ಧ ತಂತ್ರಗಳನ್ನ ರೂಪಿಸಲು ಸಹಾಯ ಮಾಡಿತು. ಶಿವಾಜಿ ಮಹಾರಾಜರು ಮಾಳ್ವ ಪ್ರದೇಶದ ಜನರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದರು. ಮಾಳ್ವ ಪ್ರದೇಶದ ಯೋಧರು ಧೈರ್ಯಶಾಲಿ ಮತ್ತು ವಿಶ್ವಾಸಾರ್ಹರಾಗಿದ್ದರು. ಶಿವಾಜಿ ಮಹಾರಾಜರು ಅವರೊಂದಿಗೆ ಸ್ನೇಹ ಬೆಳೆಸಿ ಅವರ ವಿಶ್ವಾಸವನ್ನ ಗಳಿಸಿದರು. ಮುಂದೆ ಇದೇ ಮಾಳ್ವದ ಯೋಧರು ಶಿವಾಜಿ ಮಹಾರಾಜರ ಬಲವಾದ ಸೇನೆಯಾಗಿ ಪರಿಣಮಿಸಿದರು. ಬಾಲ್ಯದಲ್ಲಿಯೇ ಶಿವಾಜಿ ಮಹಾರಾಜರು ನಾಯಕತ್ವದ ಗುಣಗಳನ್ನ ತೋರಿಸಿದರು. ಅವರು ತಮ್ಮ ಸ್ನೇಹಿತರನ್ನ ಒಟ್ಟುಗೂಡಿಸಿ ಸಣ್ಣ ಗುಂಪುಗಳನ್ನ ರಚಿಸಿ ಯುದ್ಧದ ತರಬೇತಿಯನ್ನ ನಡೆಸುತ್ತಿದ್ದರು. ಅವರು ಪರಿಸ್ಥಿತಿಯನ್ನು ಗಮನಿಸಿ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಬೆಳೆಸಿದರು. ಸ್ವರಾಜ್ಯದ ಕನಸು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದ ಅತ್ಯಂತ ಮಹತ್ವದ ಗುರಿಯೇ ಸ್ವರಾಜ್ಯದ ಸ್ಥಾಪನೆ ಆಗಿತ್ತು. ಸ್ವರಾಜ್ಯ ಎಂದರೆ ಸ್ವಂತ ಆಡಳಿತ, ಅಂದರೆ ಜನರು ತಮ್ಮದೇ ರಾಜನ ಆಡಳಿತದಲ್ಲಿ ಸ್ವಾತಂತ್ರ್ಯದಿಂದ ಬದುಕುವುದು. 17ನೇ ಶತಮಾನದಲ್ಲಿ ಭಾರತದ ಬಹುಭಾಗವು ವಿದೇಶಿ ಮತ್ತು ಸುಲ್ತಾನರ ಆಡಳಿತದ ಅಡಿಯಲ್ಲಿ ಇತ್ತು. ಜನರು ಅನ್ಯಾಯ, ಹೆಚ್ಚಾದ ತೆರಿಗೆ ಮತ್ತು ಭಯದ ವಾತಾವರಣದಲ್ಲಿ ಜೀವನ ನಡೆಸುತ್ತಿದ್ದರು. ಈ ಪರಿಸ್ಥಿತಿಯನ್ನು ನೋಡಿ ಶಿವಾಜಿ ಮಹಾರಾಜರ ಮನಸ್ಸಿನಲ್ಲಿ ಸ್ವತಂತ್ರ ರಾಜ್ಯವನ್ನ ನಿರ್ಮಿಸುವ ದೃಢ ಸಂಕಲ್ಪ ಹುಟ್ಟಿತು. ಆ ಸಮಯದಲ್ಲಿ ಮಹಾರಾಷ್ಟ್ರ ಪ್ರದೇಶವು ಆದಿಲ್ ಶಾಹಿ ಮತ್ತು ಮೊಘಲ ಸಾಮ್ರಾಜ್ಯದ ನಿಯಂತ್ರಣದಲ್ಲಿ ಇತ್ತು. ಈ ಆಡಳಿತಗಾರರು ಸ್ಥಳೀಯ ಜನರ ಮೇಲೆ ಅನ್ಯಾಯ ಮಾಡುತ್ತಿದ್ದರು. ಶಿವಾಜಿ ಮಹಾರಾಜರು ಈ ಪರಿಸ್ಥಿತಿಯನ್ನು ಬದಲಾಯಿಸಲು ನಿರ್ಧರಿಸಿದರು. ಅವರು ತಮ್ಮ ಸ್ವಂತ ರಾಜ್ಯವನ್ನ ಸ್ಥಾಪಿಸಿ ಜನರಿಗೆ ನ್ಯಾಯ ಮತ್ತು ಸುರಕ್ಷತೆಯನ್ನ ನೀಡಲು ಬಯಸಿದರು. ಶಿವಾಜಿ ಮಹಾರಾಜರು ಸ್ವರಾಜ್ಯವನ್ನ ಕೇವಲ ಒಂದು ಕನಸಾಗಿ ಉಳಿಸದೆ ಅದನ್ನ ವಾಸ್ತವವಾಗಿ ಮಾಡಲು ಕ್ರಮಗಳನ್ನ ಕೈಗೊಂಡರು. ಅವರು ತಮ್ಮ ಸುತ್ತಲಿನ ವಿಶ್ವಾಸಾರ್ಹ ಸ್ನೇಹಿತರನ್ನು ಮತ್ತು ಯೋಧರನ್ನ ಒಟ್ಟುಗೂಡಿಸಿದರು. ಅವರು ಕೋಟೆಗಳ ಮಹತ್ವವನ್ನ ಅರಿತು ಕೋಟೆಗಳನ್ನ ವಶಪಡಿಸಿಕೊಳ್ಳುವ ಮೂಲಕ ತಮ್ಮ ರಾಜ್ಯವನ್ನ ನಿರ್ಮಿಸಲು ಯೋಜನೆ ರೂಪಿಸಿದರು. ಶಿವಾಜಿ ಮಹಾರಾಜರು ಸ್ವರಾಜ್ಯವನ್ನು ಸ್ಥಾಪಿಸಲು ಗೆರಿಲ್ಲಾ ಯುದ್ಧ ತಂತ್ರವನ್ನ ಬಳಸಿದರು. ಅವರು ಪರ್ವತಗಳು, ಕಾಡುಗಳು ಮತ್ತು ಕೋಟೆಗಳ ಸಹಾಯದಿಂದ ಶತ್ರುಗಳ ವಿರುದ್ಧ ಯುದ್ಧ ನಡೆಸಿದರು. ಅವರ ಬುದ್ಧಿವಂತಿಕೆ, ಧೈರ್ಯ ಮತ್ತು ನಾಯಕತ್ವದಿಂದ ಅವರು ಶಕ್ತಿಶಾಲಿ ಶತ್ರುಗಳನ್ನ ಸೋಲಿಸಲು ಯಶಸ್ವಿಯಾದರು. ಶಿವಾಜಿ ಮಹಾರಾಜರ ಸ್ವರಾಜ್ಯದ ಕನಸು ಕೇವಲ ಅವರ ವೈಯಕ್ತಿಕ ಗುರಿಯಲ್ಲ, ಅದು ಜನರ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವಾಗಿತ್ತು. ಅವರು ತಮ್ಮ ಜೀವನವನ್ನು ಈ ಗುರಿಗಾಗಿ ಸಮರ್ಪಿಸಿದರು ಮತ್ತು ಕೊನೆಗೆ ಸ್ವತಂತ್ರ ಮರಾಠ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು. ಶಿವಾಜಿ ಮಹಾರಾಜರು ಮೊದಲ ಕೋಟೆ ವಶಪಡಿಸಿಕೊಂಡದ್ದು. ಛತ್ರಪತಿ ಶಿವಾಜಿ ಮಹಾರಾಜರ ಸ್ವರಾಜ್ಯದ ಕನಸು ನಿಜವಾಗಲೂ ಆರಂಭವಾದ ಮೊದಲ ಪ್ರಮುಖ ಘಟನೆ ಎಂದರೆ ತೋರಣ ಕೋಟೆಯನ್ನ ವಶಪಡಿಸಿಕೊಂಡದ್ದು. ಇದು ಶಿವಾಜಿ ಮಹಾರಾಜರ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವು ಆಗಿತ್ತು. ಈ ಘಟನೆ ಅವರ ಭವಿಷ್ಯದ ಮಹಾನ್ ಸಾಮ್ರಾಜ್ಯದ ಅಡಿಪಾಯವಾಗಿತ್ತು. ತೋರಣ ಕೋಟೆಯು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಸಮೀಪದಲ್ಲಿರುವ ಒಂದು ಬಲವಾದ ಮತ್ತು ಪ್ರಮುಖ
ಕೋಟೆಯಾಗಿತ್ತು. ಈ ಕೋಟೆಯು ಪರ್ವತದ ಎತ್ತರದ ಮೇಲೆ ನಿರ್ಮಿಸಲ್ಪಟ್ಟಿದ್ದು ಅದರ ಸ್ಥಾನವು ಯುದ್ಧದ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿತ್ತು. ಆ ಸಮಯದಲ್ಲಿ ಈ ಕೋಟೆಯು ಆದಿಲ್ ಶಾಹಿ ಸುಲ್ತಾನರ ನಿಯಂತ್ರಣದಲ್ಲಿ ಇತ್ತು. ಆ ಸಮಯದಲ್ಲಿ ಶಿವಾಜಿ ಮಹಾರಾಜರು ಕೇವಲ 16 ವರ್ಷದ ವಯಸ್ಸಿನ ಯುವಕರಾಗಿದ್ದರು. ಆದರೆ ಅವರ ಧೈರ್ಯ, ಬುದ್ಧಿವಂತಿಕೆ ಮತ್ತು ನಾಯಕತ್ವದ ಅತ್ಯಂತ ಪ್ರಬಲವಾಗಿತ್ತು. ಶಿವಾಜಿ ಮಹಾರಾಜರು ತೋರಣ ಕೋಟೆಯ ಮಹತ್ವವನ್ನು ಅರಿತು ಅದನ್ನು ವಶಪಡಿಸಿಕೊಳ್ಳಲು ನಿರ್ಧರಿಸಿದರು. ಅವರು ತಮ್ಮ ವಿಶ್ವಾಸಾರ್ಹ ಮಾಳ್ವದ ಯೋಧರ ಸಹಾಯದಿಂದ ಸೂಕ್ತ ಯೋಜನೆ ರೂಪಿಸಿದರು. 1646ರಲ್ಲಿ ಶಿವಾಜಿ ಮಹಾರಾಜರು ತಮ್ಮ ಯೋಧರೊಂದಿಗೆ ತೋರಣ ಕೋಟೆಯನ್ನ ಯಶಸ್ವಿಯಾಗಿ ವಶಪಡಿಸಿಕೊಂಡರು. ಇದು ಶಿವಾಜಿ ಮಹಾರಾಜರ ಮೊದಲ ದೊಡ್ಡ ಜಯವಾಗಿತ್ತು. ಈ ಜಯದಿಂದ ಶಿವಾಜಿ ಮಹಾರಾಜರ ಆತ್ಮವಿಶ್ವಾಸ ಹೆಚ್ಚಿತು ಮತ್ತು ಅವರ ಯೋಧರ ವಿಶ್ವಾಸವು ಮತ್ತಷ್ಟು ಬಲವಾಯಿತು. ತೋರಣ ಕೋಟೆಯನ್ನು ವಶಪಡಿಸಿಕೊಂಡ ನಂತರ ಶಿವಾಜಿ ಮಹಾರಾಜರು ಕೋಟೆಯೊಳಗೆ ಬಹಳಷ್ಟು ಸಂಪತ್ತನ್ನ ಕಂಡುಹಿಡಿದರು. ಈ ಸಂಪತ್ತನ್ನ ಬಳಸಿಕೊಂಡು ಅವರು ತಮ್ಮ ಸೇನೆಯನ್ನ ಬಲಪಡಿಸಿದರು ಮತ್ತು ಇನ್ನಷ್ಟು ಕೋಟೆಗಳನ್ನ ವಶಪಡಿಸಿಕೊಳ್ಳಲು ಸಿದ್ಧರಾದರು. ತೋರಣ ಕೋಟೆಯ ವಶಪಡಿಸಿಕೊಳ್ಳುವುದು ಕೇವಲ ಒಂದು ಕೋಟೆಯ ಜಯವಾಗಿರಲಿಲ್ಲ, ಅದು ಸ್ವರಾಜ್ಯದ ಆರಂಭವಾಗಿತ್ತು. ಈ ಘಟನೆಯು ಶಿವಾಜಿ ಮಹಾರಾಜರ ಶಕ್ತಿಯನ್ನು ಮತ್ತು ಅವರ ನಾಯಕತ್ವವನ್ನು ಸಾಬೀತುಪಡಿಸಿತು. ಇದು ಶತ್ರುಗಳಿಗೆ ಒಂದು ಎಚ್ಚರಿಕೆಯಾಗಿ ಪರಿಣಮಿಸಿತು ಮತ್ತು ಶಿವಾಜಿ ಮಹಾರಾಜರ ಭವಿಷ್ಯದ ವಿಜಯಗಳಿಗೆ ದಾರಿ ಮಾಡಿಕೊಟ್ಟಿತು. ಈ ರೀತಿಯಾಗಿ ತೋರಣ ಕೋಟೆಯ ಜಯವು ಶಿವಾಜಿ ಮಹಾರಾಜರ ಸ್ವರಾಜ್ಯದ ಕನಸನ್ನ ನಿಜವಾಗಿಸುವ ಮೊದಲ ಹೆಜ್ಜೆಯಾಗಿತ್ತು. ಕೋಟೆಗಳ ವಿಸ್ತರಣೆ ಮತ್ತು ಸೇನೆಯ ನಿರ್ಮಾಣ. ತೋರಣ ಕೋಟೆಯನ್ನು ವಶಪಡಿಸಿಕೊಂಡ ನಂತರ ಶಿವಾಜಿ ಮಹಾರಾಜರು ತಮ್ಮ ಸ್ವರಾಜ್ಯವನ್ನ ವಿಸ್ತರಿಸುವ ಮಹತ್ವದ ಕಾರ್ಯವನ್ನ ಆರಂಭಿಸಿದರು. ಅವರಿಗೆ ಕೋಟೆಗಳ ಮಹತ್ವ ಚೆನ್ನಾಗಿ ತಿಳಿದಿತ್ತು. ಕೋಟೆಗಳು ಕೇವಲ ರಕ್ಷಣಾ ಕೇಂದ್ರಗಳಷ್ಟೇ ಅಲ್ಲ, ಅವು ಆಡಳಿತ, ಸೇನೆಯ ನಿಯಂತ್ರಣ ಮತ್ತು ಶತ್ರುಗಳ ವಿರುದ್ಧ ರಕ್ಷಣೆಗೆ ಅತ್ಯಂತ ಪ್ರಮುಖವಾಗಿದ್ದವು. ಆದ್ದರಿಂದ ಶಿವಾಜಿ ಮಹಾರಾಜರು ಹೆಚ್ಚು ಹೆಚ್ಚು ಕೋಟೆಗಳನ್ನ ವಶಪಡಿಸಿಕೊಳ್ಳುವ ಯೋಜನೆ ರೂಪಿಸಿದರು. ತೋರಣ ಕೋಟೆಯ ಜಯದ ನಂತರ ಶಿವಾಜಿ ಮಹಾರಾಜರು ಮರುಂಬಾದೇವಿ ಕೋಟೆಯನ್ನ ವಶಪಡಿಸಿಕೊಂಡರು ಮತ್ತು ಅದನ್ನ ರಾಜಗಡ ಎಂದು ಮರುನಾಮಕರಣ ಮಾಡಿದರು. ರಾಜಗಡ ಕೋಟೆಯು ಶಿವಾಜಿ ಮಹಾರಾಜರ ಪ್ರಮುಖ ಕೇಂದ್ರವಾಗಿತ್ತು. ನಂತರ ಅವರು ಪುರಂದರ ಕೋಟೆ, ಕೊಂಡಾಣ ಕೋಟೆ, ನಂತರ ಸಿಂಹಗಡ ಎಂದು ಪ್ರಸಿದ್ಧವಾಯಿತು ಮತ್ತು ಇನ್ನೂ ಅನೇಕ ಪ್ರಮುಖ ಕೋಟೆಗಳನ್ನ ತಮ್ಮ ನಿಯಂತ್ರಣಕ್ಕೆ ತಂದರು. ಶಿವಾಜಿ ಮಹಾರಾಜರು ಕೋಟೆಗಳನ್ನ ಆಯ್ಕೆ ಮಾಡುವಲ್ಲಿ ಬಹಳ ಜಾಣ್ಮೆ ತೋರಿದರು. ಅವರು ಹೆಚ್ಚಿನ ಕೋಟೆಗಳನ್ನ ಪರ್ವತ ಪ್ರದೇಶಗಳಲ್ಲಿ ಆಯ್ಕೆ ಮಾಡಿದರು. ಇದರಿಂದ ಶತ್ರುಗಳಿಗೆ ಕೋಟೆಗಳನ್ನ ಆಕ್ರಮಣ ಮಾಡುವುದು ಬಹಳ ಕಷ್ಟವಾಗಿತ್ತು. ಪರ್ವತ ಕೋಟೆಗಳು ರಕ್ಷಣೆಗೆ ಅತ್ಯಂತ ಸೂಕ್ತವಾಗಿದ್ದವು ಮತ್ತು ಶತ್ರುಗಳ ಚಲನವಲನವನ್ನು ಗಮನಿಸಲು ಸಹಾಯ ಮಾಡುತ್ತಿತ್ತು. ಕೋಟೆಗಳ ವಿಸ್ತರಣೆಯ ಜೊತೆಗೆ ಶಿವಾಜಿ ಮಹಾರಾಜರು ತಮ್ಮ ಸೇನೆಯನ್ನ ನಿರ್ಮಿಸಲು ಪ್ರಾರಂಭಿಸಿದರು. ಅವರು ಮಾಳ್ವದ ಪ್ರದೇಶದ ಧೈರ್ಯಶಾಲಿ ಯುವಕರನ್ನ ತಮ್ಮ ಸೇನೆಗೆ ಸೇರಿಸಿಕೊಂಡರು. ಈ ಯೋಧರು ಶಿವಾಜಿ ಮಹಾರಾಜರಿಗೆ ಅತ್ಯಂತ ವಿಶ್ವಾಸಾರ್ಹರಾಗಿದ್ದರಿಂದ ಈ ಸೇನೆಯು ಮಾಳ್ವದ ಸೇನೆ ಎಂದೇ ಪ್ರಸಿದ್ಧವಾಗಿತ್ತು. ಶಿವಾಜಿ ಮಹಾರಾಜರು ತಮ್ಮ ಸೇನೆಗೆ ವಿಶೇಷ ತರಬೇತಿಯನ್ನ ನೀಡಿದರು. ಅವರು ಗೆರಿಲ್ಲಾ ಯುದ್ಧ ತಂತ್ರವನ್ನ ಬಳಸಲು ತಮ್ಮ ಯೋಧರಿಗೆ ಕಲಿಸಿದರು. ಶಿವಾಜಿ ಮಹಾರಾಜರ ಸೇನೆಯು ಕುದುರೆ ಸೇನೆ, ಕಾಲು ಸೇನೆ ಮತ್ತು ಕೋಟೆ ರಕ್ಷಣಾ ಪಡೆಗಳನ್ನ ಒಳಗೊಂಡಿತ್ತು. ಪ್ರತಿಯೊಂದು ವಿಭಾಗಕ್ಕೂ ವಿಶೇಷ ಜವಾಬ್ದಾರಿಗಳು ಇದ್ದವು. ಶಿವಾಜಿ ಮಹಾರಾಜರು ತಮ್ಮ ಸೇನೆಯ ಶಿಸ್ತಿಗೆ ಮತ್ತು ತರಬೇತಿಗೆ ಹೆಚ್ಚಿನ ಮಹತ್ವ ನೀಡಿದರು. ಶಿವಾಜಿ ಮಹಾರಾಜರು ತಮ್ಮ ಯೋಧರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದರು. ಅವರು ತಮ್ಮ ಯೋಧರ ಸುರಕ್ಷತೆ ಮತ್ತು ಕಲ್ಯಾಣವನ್ನ ಗಮನಿಸುತ್ತಿದ್ದರು. ಇದರಿಂದ ಯೋಧರು ಶಿವಾಜಿ ಮಹಾರಾಜರಿಗಾಗಿ ಸಂಪೂರ್ಣ ನಿಷ್ಠೆಯಿಂದ ಹೋರಾಡುತ್ತಿದ್ದರು. ಗೆರಿಲ್ಲಾ ಯುದ್ಧ ತಂತ್ರ. ಛತ್ರಪತಿ ಶಿವಾಜಿ ಮಹಾರಾಜರ ಯಶಸ್ಸಿನ ಹಿಂದೆ ಪ್ರಮುಖ ಕಾರಣವೆಂದರೆ ಅವರ ವಿಶಿಷ್ಟವಾದ ಗೆರಿಲ್ಲಾ ಯುದ್ಧ ತಂತ್ರ. ಈ ಯುದ್ಧ ತಂತ್ರವನ್ನು ಗೆರಿಲ್ಲಾ ಯುದ್ಧ ಅಥವಾ ಶಿವಸೂತ್ರ ಎಂದು ಕರೆಯಲಾಗುತ್ತದೆ. ಈ ಯುದ್ಧ ತಂತ್ರವು ಶಿವಾಜಿ ಮಹಾರಾಜರನ್ನು ಶಕ್ತಿಶಾಲಿ ಶತ್ರುಗಳ ವಿರುದ್ಧವೂ ಜಯ ಸಾಧಿಸಲು ಸಹಾಯ ಮಾಡಿತು. ಆ ಸಮಯದಲ್ಲಿ ಮೊಘಲ್ ಸಾಮ್ರಾಜ್ಯ ಮತ್ತು ಇತರ ಸುಲ್ತಾನರು ದೊಡ್ಡ ಸೇನೆ, ಆನೆಗಳು ಮತ್ತು ಭಾರಿ ಆಯುಧಗಳನ್ನ ಹೊಂದಿದ್ದರು. ಆದರೆ ಶಿವಾಜಿ ಮಹಾರಾಜ
ಮಹಾರಾಜರ ಸೇನೆಯು ಕಡಿಮೆ ಸಂಖ್ಯೆಯಲ್ಲಿತ್ತು. ಆದ್ದರಿಂದ ಅವರು ನೇರ ಯುದ್ಧ ಮಾಡುವ ಬದಲು ತಮ್ಮ ಬುದ್ಧಿವಂತಿಕೆ ಮತ್ತು ತಂತ್ರವನ್ನ ಬಳಸಿದರು. ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಶಿವಾಜಿ ಮಹಾರಾಜರು ಹಠಾತ್ ದಾಳಿ ನಡೆಸಿ ಶತ್ರುಗಳು ಪ್ರತಿಕ್ರಿಯಿಸುವ ಮೊದಲು ಅಲ್ಲಿಂದ ಹೊರಟು ಹೋಗುತ್ತಿದ್ದರು. ಈ ದಾಳಿಗಳು ಶತ್ರುಗಳಿಗೆ ಅಚ್ಚರಿಯನ್ನು ಉಂಟು ಮಾಡುತ್ತಿತ್ತು ಮತ್ತು ಅವರನ್ನ ಗೊಂದಲಕ್ಕೊಳಪಡಿಸುತ್ತಿತ್ತು. ಇದರಿಂದ ಶಿವಾಜಿ ಮಹಾರಾಜರು ಕಡಿಮೆ ಸೇನೆ ಇದ್ದರೂ ದೊಡ್ಡ ವಿಜಯಗಳನ್ನ ಸಾಧಿಸಲು ಸಾಧ್ಯವಾಯಿತು. ಶಿವಾಜಿ ಮಹಾರಾಜರು ಪರ್ವತಗಳು, ಕಾಡುಗಳು ಮತ್ತು ಕೋಟೆಗಳ ಭೌಗೋಳಿಕ ಸ್ಥಾನವನ್ನು ಅತ್ಯಂತ ಜಾಣ್ಮೆಯಿಂದ ಬಳಸಿದರು. ಅವರಿಗೆ ಮಹಾರಾಷ್ಟ್ರದ ಪರ್ವತ ಪ್ರದೇಶಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇತ್ತು. ಅವರು ಈ ಪ್ರದೇಶಗಳನ್ನ ಬಳಸಿಕೊಂಡು ಶತ್ರುಗಳ ಮೇಲೆ ಹಠಾತ್ ದಾಳಿ ನಡೆಸಿ ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳುತ್ತಿದ್ದರು. ಶಿವಾಜಿ ಮಹಾರಾಜರ ಸೇನೆಯು ಅತ್ಯಂತ ವೇಗವಾಗಿ ಚಲಿಸುತ್ತಿತ್ತು. ಅವರು ರಾತ್ರಿ ಸಮಯದಲ್ಲಿ ದಾಳಿ ನಡೆಸುತ್ತಿದ್ದರು. ಇದರಿಂದ ಶತ್ರುಗಳು ಯಾವಾಗ ಮತ್ತು ಎಲ್ಲಿಂದ ದಾಳಿ ನಡೆಯುತ್ತದೆ ಎಂಬುದನ್ನು ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಶಿವಾಜಿ ಮಹಾರಾಜರು ತಮ್ಮ ಯೋಧರಿಗೆ ವಿಶೇಷ ತರಬೇತಿಯನ್ನು ನೀಡಿದರು. ಅವರು ಶಿಸ್ತಿನಿಂದ ಮತ್ತು ತಂತ್ರದೊಂದಿಗೆ ಯುದ್ಧ ನಡೆಸಲು ಕಲಿಸಿದರು. ಅವರ ಸೇನೆಯು ಯಾವಾಗಲೂ ಸಿದ್ಧವಾಗಿದ್ದು ರಾಜನ ಆದೇಶವನ್ನ ಸಂಪೂರ್ಣ ನಿಷ್ಠೆಯಿಂದ ಪಾಲಿಸುತ್ತಿತ್ತು. ಈ ಗೆರಿಲ್ಲಾ ಯುದ್ಧ ತಂತ್ರದಿಂದ ಶಿವಾಜಿ ಮಹಾರಾಜರು ಅನೇಕ ಶಕ್ತಿಶಾಲಿ ಶತ್ರುಗಳನ್ನ ಸೋಲಿಸಿದರು. ಈ ತಂತ್ರವು ಅವರನ್ನ ಭಾರತದ ಅತ್ಯಂತ ಮಹಾನ್ ಯುದ್ಧ ತಂತ್ರರಲ್ಲಿ ಒಬ್ಬರನ್ನಾಗಿ ಮಾಡಿತು. ಇಂದಿಗೂ ಶಿವಾಜಿ ಮಹಾರಾಜರ ಗೆರಿಲ್ಲಾ ಯುದ್ಧ ತಂತ್ರವನ್ನು ವಿಶ್ವದ ಅನೇಕ ಸೇನಾ ತಜ್ಞರು ಅಧ್ಯಯನ ಮಾಡುತ್ತಾರೆ. ಅವರ ತಂತ್ರವು ಅವರ ಬುದ್ಧಿವಂತಿಕೆ, ದೂರದೃಷ್ಟಿ ಮತ್ತು ನಾಯಕತ್ವದ ಸಂಕೇತವಾಗಿದೆ. ಬಿಜಾಪುರ ಸುಲ್ತಾನರೊಂದಿಗೆ ಯುದ್ಧ, ಅಫ್ಜಲ್ ಖಾನ್ ಘಟನೆ, ತೋರಣ ಕೋಟೆ ಮತ್ತು ಇತರ ಅನೇಕ ಕೋಟೆಗಳನ್ನ ವಶಪಡಿಸಿಕೊಂಡ ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು. ಇದು ಬಿಜಾಪುರದ ಆದಿಲ್ಶಾಹಿ ಸುಲ್ತಾನರಿಗೆ ದೊಡ್ಡ ಸವಾಲಾಗಿತ್ತು. ಶಿವಾಜಿ ಮಹಾರಾಜರು ಬೆಳೆಯುತ್ತಿರುವ ಪ್ರಭಾವವನ್ನ ತಡೆಯಲು ಬಿಜಾಪುರ ಸುಲ್ತಾನ ತನ್ನ ಅತ್ಯಂತ ಶಕ್ತಿಶಾಲಿ ಮತ್ತು ಕ್ರೂರ ಸೇನಾ ನಾಯಕನಾದ ಅಫ್ಜಲ್ ಖಾನ್ ಅವರನ್ನ ಶಿವಾಜಿ ಮಹಾರಾಜರನ್ನು ಸೋಲಿಸಲು ಕಳುಹಿಸಿದನು. ಅಫ್ಜಲ್ ಖಾನ್ ಬಹಳ ಎತ್ತರ, ಬಲಿಷ್ಠ ಮತ್ತು ಅನುಭವಿಯಾದ ಯೋಧನಾಗಿದ್ದನು. ಅವನು ಸಾವಿರಾರು ಸೈನಿಕರ ದೊಡ್ಡ ಸೇನೆಯೊಂದಿಗೆ ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಹೊರಟನು. ಶಿವಾಜಿ ಮಹಾರಾಜರನ್ನ ಹೊರಗೆ ಕರೆದು ಯುದ್ಧ ಮಾಡಲು ಪ್ರಚೋದಿಸಲು ಅಫ್ಜಲ್ ಖಾನ್ ಅನೇಕ ದೇವಾಲಯಗಳನ್ನ ಧ್ವಂಸ ಮಾಡಿದರು ಮತ್ತು ಜನರಲ್ಲಿ ಭಯ ಹುಟ್ಟಿಸಿದರು. ಆದರೆ ಶಿವಾಜಿ ಮಹಾರಾಜರು ತಮ್ಮ ಬುದ್ಧಿವಂತಿಕೆಯಿಂದ ನೇರ ಯುದ್ಧವನ್ನ ತಪ್ಪಿಸಿ ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದರು. ಕೊನೆಗೆ ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರಿಗೆ ಶಾಂತಿ ಮಾತುಕತೆಗೆ ಆಹ್ವಾನ ನೀಡಿದನು. ಈ ಭೇಟಿಯನ್ನು ಪ್ರತಾಪಗಡ ಕೋಟೆಯ ಸಮೀಪದಲ್ಲಿ ನಿಗದಿಪಡಿಸಲಾಯಿತು. ಅಫ್ಜಲ್ ಖಾನ್ ತನ್ನ ಮನಸ್ಸಿನಲ್ಲಿ ಶಿವಾಜಿ ಮಹಾರಾಜರನ್ನ ಮೋಸದಿಂದ ಕೊಲ್ಲುವ ಯೋಜನೆ ಹೊಂದಿದ್ದನು. ಆದರೆ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ನ ದ್ರೋಹವನ್ನ ಮುಂಚಿತವಾಗಿಯೇ ಊಹಿಸಿದ್ದರು. 1659 ನವೆಂಬರ್ 10ರಂದು ಶಿವಾಜಿ ಮಹಾರಾಜರು ಮತ್ತು ಅಫ್ಜಲ್ ಖಾನ್ ಪ್ರತಾಪಗಡದಲ್ಲಿ ಭೇಟಿಯಾದರು. ಈ ಬೇಟೆಗೆ ಇಬ್ಬರೂ ಕಡಿಮೆ ಸಂಖ್ಯೆಯ ರಕ್ಷಕರೊಂದಿಗೆ ಬಂದರು. ಶಿವಾಜಿ ಮಹಾರಾಜರು ತಮ್ಮ ಸುರಕ್ಷತೆಗಾಗಿ ಒಳ ಕವಚವನ್ನ ಧರಿಸಿದ್ದರು ಮತ್ತು ತಮ್ಮ ಕೈಯಲ್ಲಿ ವ್ಯಾಘ್ರನಖ, ಹುಲಿಯ ಉಗುರು ಇರುವ ಆಯುಧ ಮತ್ತು ಬಿಚ್ವಾ ಎಂಬ ಸಣ್ಣ ಕತ್ತಿಯನ್ನ ಅಡಗಿಸಿಟ್ಟುಕೊಂಡಿದ್ದರು. ಭೇಟಿಯ ಸಮಯದಲ್ಲಿ ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರನ್ನು ಅಪ್ಪಿಕೊಳ್ಳುವಂತೆ ನಟಿಸಿ ಹಠಾತ್ ಅವರನ್ನ ಕೊಲ್ಲಲು ಪ್ರಯತ್ನಿಸಿದನು. ಆದರೆ ಶಿವಾಜಿ ಮಹಾರಾಜರ ಕವಚವು ಅವರನ್ನ ರಕ್ಷಿಸಿತು. ತಕ್ಷಣವೇ ಶಿವಾಜಿ ಮಹಾರಾಜರು ತಮ್ಮ ವ್ಯಾಘ್ರನಖವನ್ನ ಬಳಸಿಕೊಂಡು ಅಫ್ಜಲ್ ಖಾನ್ ಮೇಲೆ ದಾಳಿ ಮಾಡಿದರು. ನಂತರ ಬಿಚ್ವಾ ಕತ್ತಿಯಿಂದ ಅವರನ್ನ ಗಂಭೀರವಾಗಿ ಗಾಯಗೊಳಿಸಿದರು. ಅಫ್ಜಲ್ ಖಾನ್ ಗಾಯಗೊಂಡು ನೆಲಕ್ಕೆ ಬಿದ್ದನು. ಅದೇ ಸಮಯದಲ್ಲಿ ಶಿವಾಜಿ ಮಹಾರಾಜರ ಯೋಧರು ಅಫ್ಜಲ್ ಖಾನನ ಸೇನೆಯ ಮೇಲೆ ದಾಳಿ ನಡೆಸಿದರು. ಶಿವಾಜಿ ಮಹಾರಾಜರ ಸೇನೆಯು ಈ ಯುದ್ಧದಲ್ಲಿ ಮಹತ್ತರ ಜಯವನ್ನ ಸಾಧಿಸಿತು. ಈ ಘಟನೆ ಶಿವಾಜಿ ಮಹಾರಾಜರ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವಾಗಿತ್ತು. ಈ ವಿಜಯದಿಂದ ಶಿವಾಜಿ ಮಹಾರಾಜರ ಧೈರ್ಯ ಮತ್ತು ಬುದ್ಧಿವಂತಿಕೆ ಸಂಪೂರ್ಣ ಭಾರತದಲ್ಲಿ ಪ್ರಸಿದ್ಧವಾಯಿತು. ಇದು ಶಿವಾಜಿ ಮಹಾರಾಜರ ಶಕ್ತಿಯನ್ನ ಹೆಚ್ಚಿಸಿತು ಮತ್ತು ಅನೇಕ ಜನರು ಅವರ ಸೇನೆಗೆ ಸೇರಲು ಪ್ರೇರೇಪಿತರಾದರು. ಅಫ್ಜಲ್ ಖಾನನ ಸೋಲು ಬಿಜಾಪುರ ಸುಲ್ತಾನರಿಗೆ ದೊಡ್ಡ ಆಘಾತವಾಗಿತ್ತು. ಈ ಘಟನೆ ಶಿವಾಜಿ ಮಹಾರಾಜರ ಸ್ವರಾಜ್ಯದ ವಿಸ್ತರಣೆಗೆ ದೊಡ್ಡ ಉತ್ತೇಜನ ನೀಡಿತು. ಮೊಘಲ ಸಾಮ್ರಾಜ್ಯದೊಂದಿಗೆ ಸಂಘರ್ಷ. ಛತ್ರಪತಿ ಶಿವಾಜಿ ಮಹಾರಾಜರ ಶಕ್ತಿ ಮತ್ತು ಪ್ರಭಾವವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು. ಅವರು ಅನೇಕ ಕೋಟೆಗಳನ್ನ ವಶಪಡಿಸಿಕೊಂಡು ತಮ್ಮ ಸ್ವರಾಜ್ಯವನ್ನ ಬಲಪಡಿಸಿದರು. ಇದು ಉತ್ತರ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವಾದ ಮೊಘಲ ಸಾಮ್ರಾಜ್ಯದ ಚಕ್ರವರ್ತಿ ಔರಂಗಜೇಬ್ ಅವರ ಗಮನಕ್ಕೆ ಬಂದಿತು. ಶಿವಾಜಿ ಮಹಾರಾಜರು ಬೆಳೆಯುತ್ತಿರುವ ಶಕ್ತಿ ಮೊಘಲ ಸಾಮ್ರಾಜ್ಯಕ್ಕೆ ಒಂದು ದೊಡ್ಡ ಸವಾಲಾಗಿ
ಸವಾಲಾಗಿತ್ತು. ಆದ್ದರಿಂದ ಔರಂಗಜೇಬ್ ಶಿವಾಜಿ ಮಹಾರಾಜರನ್ನ ಸೋಲಿಸಲು ತನ್ನ ಮಾವನಾದ ಮತ್ತು ಶಕ್ತಿಶಾಲಿ ಸೇನಾ ನಾಯಕನಾದ ಸೈಸ್ತ್ ಖಾನ್ ಅವರನ್ನು ದಕ್ಷಿಣ ಭಾರತಕ್ಕೆ ಕಳುಹಿಸಿದನು. ಸೈಸ್ತಾ ಖಾನ್ ದೊಡ್ಡ ಸೇನೆಯೊಂದಿಗೆ ಪುಣೆ ಪ್ರದೇಶಕ್ಕೆ ಬಂದು ಅಲ್ಲಿ ಲಾಲ್ ಮಹಲ್ ನಲ್ಲಿ ತನ್ನ ವಾಸವನ್ನ ಆರಂಭಿಸಿದನು. ಇದು ಶಿವಾಜಿ ಮಹಾರಾಜರಿಗೆ ದೊಡ್ಡ ಸವಾಲಾಗಿತ್ತು. ಆದರೆ ಶಿವಾಜಿ ಮಹಾರಾಜರು ತಮ್ಮ ಗೆರಿಲ್ಲಾ ಯುದ್ಧ ತಂತ್ರವನ್ನ ಬಳಸಿಕೊಂಡು ಶತ್ರುಗಳ ವಿರುದ್ಧ ಹೋರಾಡಲು ನಿರ್ಧರಿಸಿದರು. 1663ರಲ್ಲಿ ಶಿವಾಜಿ ಮಹಾರಾಜರು ತಮ್ಮ ಕೆಲವು ವಿಶ್ವಾಸಾರ್ಹ ಯೋಧರೊಂದಿಗೆ ರಾತ್ರಿ ಸಮಯದಲ್ಲಿ ಸೈಸ್ತಾ ಖಾನ್ ವಾಸಿಸುತ್ತಿದ್ದ ಲಾಲ್ ಮಹಲ್ ಮೇಲೆ ಹಠಾತ್ ದಾಳಿ ನಡೆಸಿದರು. ಈ ದಾಳಿ ಸಂಪೂರ್ಣ ಅಚ್ಚರಿಮಯವಾಗಿತ್ತು. ಈ ದಾಳಿಯಲ್ಲಿ ಶಿವಾಜಿ ಮಹಾರಾಜರು ಸೈಸ್ತ್ ಖಾನ್ ಅವರನ್ನು ಗಾಯಗೊಳಿಸಿದರು. ಅವರ ಕೈ ಬೆರಳುಗಳು ಕತ್ತರಿಸಲ್ಪಟ್ಟವು. ಈ ಘಟನೆ ಸೈಸ್ತಾ ಖಾನ್ಗೆ ದೊಡ್ಡ ಅವಮಾನವಾಗಿತ್ತು. ಅವನು ತನ್ನ ಸೇನೆಯೊಂದಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದನು. ಈ ಘಟನೆಯು ಮೊಘಲ್ ಸಾಮ್ರಾಜ್ಯಕ್ಕೆ ದೊಡ್ಡ ಆಘಾತವಾಗಿತ್ತು. ಈ ಘಟನೆಯ ನಂತರ ಔರಂಗಜೇಬ್ ಶಿವಾಜಿ ಮಹಾರಾಜರನ್ನು ಸೋಲಿಸಲು ಮತ್ತಷ್ಟು ಪ್ರಯತ್ನಗಳನ್ನ ಆರಂಭಿಸಿದನು. ಆದರೆ ಶಿವಾಜಿ ಮಹಾರಾಜರು ತಮ್ಮ ವೇಗ, ತಂತ್ರ ಮತ್ತು ಧೈರ್ಯದಿಂದ ಮೊಘಲ ಸೇನೆಗೆ ತೀವ್ರ ಸವಾಲು ನೀಡಿದರು. ಸೂರತ್ ಮೇಲೆ ದಾಳಿ. ಮೊಘಲ ಸಾಮ್ರಾಜ್ಯದೊಂದಿಗೆ ನಡೆದ ಸಂಘರ್ಷದ ನಂತರ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಸ್ವರಾಜ್ಯವನ್ನು ಮತ್ತಷ್ಟು ಬಲಪಡಿಸಲು ಮಹತ್ವದ ನಿರ್ಧಾರಗಳನ್ನ ಕೈಗೊಂಡರು. ಆ ಸಮಯದಲ್ಲಿ ಸೂರತ್ ನಗರವು ಮೊಘಲ ಸಾಮ್ರಾಜ್ಯದ ಅತ್ಯಂತ ಶ್ರೀಮಂತ ಮತ್ತು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಸೂರತ್ ನಗರವು ಸಮುದ್ರ ತೀರದಲ್ಲಿ ಇರುವುದರಿಂದ ಇದು ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿತ್ತು. ಅನೇಕ ವಿದೇಶಿ ವ್ಯಾಪಾರಿಗಳು ಅಲ್ಲಿಗೆ ಬರುತ್ತಿದ್ದರು ಮತ್ತು ಈ ನಗರವು ಮೊಘಲ ಸಾಮ್ರಾಜ್ಯಕ್ಕೆ ಹೆಚ್ಚಿನ ಆದಾಯವನ್ನ ತಂದುಕೊಡುತ್ತಿತ್ತು. ಶಿವಾಜಿ ಮಹಾರಾಜರು ಮೊಘಲ ಸಾಮ್ರಾಜ್ಯದ ಆರ್ಥಿಕ ಶಕ್ತಿಯನ್ನ ದುರ್ಬಲಗೊಳಿಸಲು ಸೂರತ್ ನಗರವನ್ನ ಗುರಿಯಾಗಿಸಿಕೊಂಡರು. 1664ರಲ್ಲಿ ಶಿವಾಜಿ ಮಹಾರಾಜರು ತಮ್ಮ ಬಲವಾದ ಸೇನೆಯೊಂದಿಗೆ ಸೂರತ್ ನಗರದ ಮೇಲೆ ದಾಳಿ ನಡೆಸಿದರು. ಈ ದಾಳಿ ವೇಗವಾಗಿ ಮತ್ತು ಅಚ್ಚರಿದಾಯಕವಾಗಿ ನಡೆಯಿತು. ಮೊಘಲ ಅಧಿಕಾರಿಗಳು ಈ ದಾಳಿಗೆ ಸಿದ್ಧರಿರಲಿಲ್ಲ. ಶಿವಾಜಿ ಮಹಾರಾಜರ ಸೇನೆಯು ನಗರವನ್ನ ಪ್ರವೇಶಿಸಿ ಮೊಘಲ್ ಖಜಾನೆ ಮತ್ತು ಶ್ರೀಮಂತ ವ್ಯಾಪಾರಿಗಳ ಸಂಪತ್ತನ್ನ ವಶಪಡಿಸಿಕೊಂಡರು. ಆದರೆ ಶಿವಾಜಿ ಮಹಾರಾಜರು ಸಾಮಾನ್ಯ ಜನರಿಗೆ ಯಾವುದೇ ಹಾನಿ ಮಾಡಲಿಲ್ಲ. ಅವರು ಕೇವಲ ಮೊಘಲ್ ಆಡಳಿತ ಮತ್ತು ಶ್ರೀಮಂತ ಅಧಿಕಾರಿಗಳ ಸಂಪತ್ತನ್ನು ಮಾತ್ರ ವಶಪಡಿಸಿಕೊಂಡರು. ಇದು ಶಿವಾಜಿ ಮಹಾರಾಜರ ನ್ಯಾಯಯುತ ಮತ್ತು ಶಿಸ್ತಿನ ನಾಯಕತ್ವವನ್ನ ತೋರಿಸುತ್ತದೆ. ಈ ದಾಳಿಯಿಂದ ಶಿವಾಜಿ ಮಹಾರಾಜರಿಗೆ ಬಹಳಷ್ಟು ಸಂಪತ್ತು ದೊರೆಯಿತು. ಈ ಸಂಪತ್ತನ್ನ ಬಳಸಿಕೊಂಡು ಅವರು ತಮ್ಮ ಸೇನೆಯನ್ನ ಮತ್ತಷ್ಟು ಬಲಪಡಿಸಿದರು, ಕೋಟೆಗಳನ್ನ ಸುಧಾರಿಸಿದರು ಮತ್ತು ತಮ್ಮ ರಾಜ್ಯದ ಆಡಳಿತವನ್ನ ವಿಸ್ತರಿಸಿದರು. ಸೂರತ್ ಮೇಲೆ ನಡೆದ ಈ ದಾಳಿ ಮೊಘಲ್ ಸಾಮ್ರಾಜ್ಯಕ್ಕೆ ದೊಡ್ಡ ಆಘಾತವಾಗಿತ್ತು. ಇದು ಶಿವಾಜಿ ಮಹಾರಾಜರ ಶಕ್ತಿ ಮತ್ತು ತಂತ್ರವನ್ನು ಸಂಪೂರ್ಣ ಭಾರತಕ್ಕೆ ತೋರಿಸಿತು. ಈ ಘಟನೆಯ ನಂತರ ಶಿವಾಜಿ ಮಹಾರಾಜರ ಹೆಸರು ಅತ್ಯಂತ ಧೈರ್ಯಶಾಲಿ ಮತ್ತು ಶಕ್ತಿಶಾಲಿ ರಾಜನಾಗಿ ಪ್ರಸಿದ್ಧವಾಯಿತು. ಆಗ್ರಾದಲ್ಲಿ ಬಂಧನ ಮತ್ತು ಅದ್ಭುತ ಪರಾರು. ಸೂರತ್ ಮೇಲೆ ನಡೆದ ಯಶಸ್ವಿ ದಾಳಿಯ ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ಶಕ್ತಿ ಮತ್ತು ಖ್ಯಾತಿ ಇನ್ನಷ್ಟು ಹೆಚ್ಚಾಯಿತು. ಇದು ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಅವರಿಗೆ ದೊಡ್ಡ ಸವಾಲಾಯಿತು. ಶಿವಾಜಿ ಮಹಾರಾಜರನ್ನ ನಿಯಂತ್ರಿಸಲು ಮತ್ತು ತಮ್ಮ ಅಧೀನಕ್ಕೆ ತರಲು ಔರಂಗಜೇಬ್ ಅವರು ಶಿವಾಜಿ ಮಹಾರಾಜರನ್ನ ಆಗ್ರಾಕ್ಕೆ ಬರಲು ಆಹ್ವಾನಿಸಿದರು. ಶಿವಾಜಿ ಮಹಾರಾಜರು ಪರಿಸ್ಥಿತಿಯನ್ನ ಸಮಾಧಾನಕರವಾಗಿ ಪರಿಹರಿಸಲು 1666ರಲ್ಲಿ ಆಗ್ರಾಕ್ಕೆ ಹೋಗಲು ನಿರ್ಧರಿಸಿದರು. ಅವರೊಂದಿಗೆ ಅವರ ಪುತ್ರ ಸಂಭಾಜಿ ಮಹಾರಾಜರು ಕೂಡಿದ್ದರು. ಆಗ್ರಾದಲ್ಲಿ ಶಿವಾಜಿ ಮಹಾರಾಜರು ಔರಂಗಜೇಬ್ ಅವರ ಅರಮನೆಗೆ ಹಾಜರಾದರು. ಆದರೆ ಔರಂಗಜೇಬ್ ಅವರು ಶಿವಾಜಿ ಮಹಾರಾಜರಿಗೆ ಯೋಗ್ಯವಾದ ಗೌರವವನ್ನ ನೀಡಲಿಲ್ಲ. ಅವರನ್ನು ಸಾಮಾನ್ಯ ರಾಜರ ಸಾಲಿನಲ್ಲಿ ನಿಲ್ಲಿಸಲಾಯಿತು. ಇದು ಶಿವಾಜಿ ಮಹಾರಾಜರಿಗೆ ದೊಡ್ಡ ಅವಮಾನವಾಗಿತ್ತು. ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇದರಿಂದ ಕೋಪಗೊಂಡ ಔರಂಗಜೇಬ್ ಅವರು ಶಿವಾಜಿ ಮಹಾರಾಜರನ್ನ ಬಂಧಿಸಲು ಆದೇಶಿಸಿದರು. ಶಿವಾಜಿ ಮಹಾರಾಜರನ್ನ ಆಗ್ರಾದಲ್ಲಿ ಒಂದು ಅರಮನೆಯಲ್ಲಿ ಕಠಿಣ ನಿಗಾದಲ್ಲಿ ಇರಿಸಲಾಯಿತು. ಅವರ ಮೇಲೆ ಕಠಿಣ ಕಾವಲು ಇಡಲಾಯಿತು ಮತ್ತು ಅವರು ಹೊರಗೆ ಹೋಗಲು ಅವಕಾಶ ಇರಲಿಲ್ಲ. ಇದು ಶಿವಾಜಿ ಮಹಾರಾಜರಿಗೆ ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಯಾಗಿತ್ತು. ಆದರೆ ಶಿವಾಜಿ ಮಹಾರಾಜರು ತಮ್ಮ ಬುದ್ಧಿವಂತಿಕೆ ಮತ್ತು ತಂತ್ರವನ್ನ ಬಳಸಿಕೊಂಡು ಅಲ್ಲಿಂದ ಪಾರಾಗುವ ಯೋಜನೆ ರೂಪಿಸಿದರು. ಅವರು ಅಸ್ವಸ್ಥರಾಗಿರುವಂತೆ ನಟಿಸಿದರು. ಪ್ರತಿದಿನ ಅವರು ಬಡವರಿಗೆ ಹಣ್ಣು ಮತ್ತು ಸಿಹಿ ಪದಾರ್ಥಗಳನ್ನ ಕಳುಹಿಸುವುದಾಗಿ ಹೇಳಿ ದೊಡ್ಡ ಬುಟ್ಟಿಗಳನ್ನ ಹೊರಗೆ ಕಳುಹಿಸುತ್ತಿದ್ದರು. ಕೆಲವು ದಿನಗಳ ನಂತರ ಕಾವಲುಗಾರರು ಇದು ಸಾಮಾನ್ಯ ವಿಷಯವೆಂದು ಭಾವಿಸಿ ಪರಿಶೀಲನೆ ಕಡಿಮೆ ಮಾಡಿದರು. ಒಂದು ದಿನ ಶಿವಾಜಿ ಮಹಾರಾಜರು ಮತ್ತು ಅವರ ಪುತ್ರ ಸಂಭಾಜಿ ಮಹಾರಾಜರು ಹಣ್ಣುಗಳ ದೊಡ್ಡ ಬುಟ್ಟಿಯೊಳಗೆ
ಕೆಳಗೆ ಅಡಗಿಕೊಂಡು ಸುರಕ್ಷಿತವಾಗಿ ಅಲ್ಲಿಂದ ಪಾರಾದರು. ಕಾವಲುಗಾರರು ಇದನ್ನ ಗಮನಿಸಲಿಲ್ಲ. ಇದು ಶಿವಾಜಿ ಮಹಾರಾಜರ ಅತ್ಯಂತ ಬುದ್ಧಿವಂತಿಕೆ ಮತ್ತು ಧೈರ್ಯದ ಉದಾಹರಣೆಯಾಗಿತ್ತು. ಆಗ್ರಾದಿಂದ ಪಾರಾದ ನಂತರ ಶಿವಾಜಿ ಮಹಾರಾಜರು ಸುರಕ್ಷಿತವಾಗಿ ತಮ್ಮ ರಾಜ್ಯಕ್ಕೆ ಮರಳಿದರು. ಈ ಘಟನೆ ಮುಘಲ್ ಸಾಮ್ರಾಜ್ಯಕ್ಕೆ ದೊಡ್ಡ ಅವಮಾನವಾಗಿತ್ತು. ಔರಂಗಜೇಬ್ ಅವರು ಶಿವಾಜಿ ಮಹಾರಾಜರನ್ನು ಹಿಡಿಯಲು ವಿಫಲರಾದರು. ಛತ್ರಪತಿ ಪಟ್ಟಾಭಿಷೇಕ 1674 ಜೂನ್ 6ರಂದು ಮಹಾರಾಷ್ಟ್ರದ ರಾಯಗಢ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಭವ್ಯ ಪಟ್ಟಾಭಿಷೇಕ ಸಮಾರಂಭ ನಡೆಯಿತು. ಈ ದಿನವು ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನವಾಗಿತ್ತು. ಈ ಸಮಾರಂಭದಲ್ಲಿ ಸಾವಿರಾರು ಜನರು, ಯೋಧರು, ಪಂಡಿತರು ಮತ್ತು ಗಣ್ಯ ವ್ಯಕ್ತಿಗಳು ಭಾಗವಹಿಸಿದರು. ಪಟ್ಟಾಭಿಷೇಕ ಸಮಾರಂಭವನ್ನ ಪ್ರಸಿದ್ಧ ಪಂಡಿತರಾದ ಗಾಗಾ ಭಟ್ ಅವರು ನೆರವೇರಿಸಿದರು. ಈ ಸಮಾರಂಭದಲ್ಲಿ ಶಿವಾಜಿ ಮಹಾರಾಜರಿಗೆ ಪವಿತ್ರ ನೀರಿನಿಂದ ಅಭಿಷೇಕ ಮಾಡಲಾಯಿತು. ವಿವಿಧ ಪವಿತ್ರ ನದಿಗಳಿಂದ ತರಲಾದ ನೀರನ್ನ ಬಳಸಿಕೊಂಡು ಈ ಸಮಾರಂಭವನ್ನ ಅತ್ಯಂತ ವೈಭವದಿಂದ ನಡೆಸಲಾಯಿತು. ಈ ಪಟ್ಟಾಭಿಷೇಕದ ಮೂಲಕ ಶಿವಾಜಿ ಮಹಾರಾಜರು ಅಧಿಕೃತವಾಗಿ ಛತ್ರಪತಿ ಎಂಬ ಬಿರುದನ್ನ ಸ್ವೀಕರಿಸಿದರು. ಛತ್ರಪತಿ ಎಂದರೆ ಪ್ರಜೆಗಳ ರಕ್ಷಕ ಮತ್ತು ಸಾಮ್ರಾಟ ಎಂಬ ಅರ್ಥ. ಇದು ಶಿವಾಜಿ ಮಹಾರಾಜರ ಸ್ವತಂತ್ರ ಆಡಳಿತದ ಅಧಿಕೃತ ಘೋಷಣೆಯಾಗಿತ್ತು. ಪಟ್ಟಾಭಿಷೇಕದ ನಂತರ ರಾಯಗಢ ಕೋಟೆಯು ಮರಾಠ ಸಾಮ್ರಾಜ್ಯದ ರಾಜಧಾನಿಯಾಗಿ ಪರಿಣಮಿಸಿತು. ಶಿವಾಜಿ ಮಹಾರಾಜರು ತಮ್ಮ ರಾಜ್ಯದ ಆಡಳಿತವನ್ನ ಇನ್ನಷ್ಟು ಬಲಪಡಿಸಿದರು. ಅವರು ನ್ಯಾಯಯುತ ಆಡಳಿತವನ್ನು ನೀಡಲು ಮತ್ತು ಜನರ ಕಲ್ಯಾಣವನ್ನ ಖಚಿತಪಡಿಸಲು ಕ್ರಮಗಳನ್ನ ಕೈಗೊಂಡರು. ಈ ಪಟ್ಟಾಭಿಷೇಕವು ಕೇವಲ ಒಂದು ಸಮಾರಂಭವಲ್ಲ, ಇದು ಸ್ವರಾಜ್ಯದ ವಿಜಯದ ಸಂಕೇತವಾಗಿತ್ತು. ಹಲವು ವರ್ಷಗಳ ಹೋರಾಟ ಮತ್ತು ತ್ಯಾಗದ ನಂತರ ಶಿವಾಜಿ ಮಹಾರಾಜರು ತಮ್ಮ ಸ್ವಂತ ಸಾಮ್ರಾಜ್ಯವನ್ನ ಸ್ಥಾಪಿಸುವಲ್ಲಿ ಯಶಸ್ವಿಯಾದರು. ಆಡಳಿತ ವ್ಯವಸ್ಥೆ ಮತ್ತು ನೀತಿಗಳು. ಶಿವಾಜಿ ಮಹಾರಾಜರು ತಮ್ಮ ರಾಜ್ಯವನ್ನ ಸುಸೂತ್ರವಾಗಿ ನಿರ್ವಹಿಸಲು ಅಷ್ಟಪ್ರಧಾನ ಮಂಡಳಿ ಎಂಬ ಮಂತ್ರಿಗಳ ಸಮಿತಿಯನ್ನ ರಚಿಸಿದರು. ಈ ಮಂಡಳಿಯಲ್ಲಿ 8 ಪ್ರಮುಖ ಮಂತ್ರಿಗಳು ಇದ್ದರು ಮತ್ತು ಪ್ರತಿಯೊಬ್ಬರಿಗೂ ವಿಶೇಷ ಜವಾಬ್ದಾರಿ ಇತ್ತು. ಅಷ್ಟಪ್ರಧಾನ ಮಂಡಳಿಯ ಪ್ರಮುಖ ಹುದ್ದೆಗಳು ಇವು. ಮೊದಲನೇದಾಗಿ ಪೇಶ್ವೆ, ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯ ಆಡಳಿತಗಾರ. ಎರಡನೇದಾಗಿ ಅಮಾತ್ಯ, ಹಣಕಾಸು ಸಚಿವ, ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಜವಾಬ್ದಾರಿ. ಮೂರನೇದಾಗಿ ಸಚಿವ, ರಾಜ್ಯದ ದಾಖಲೆಗಳು ಮತ್ತು ಪತ್ರ ವ್ಯವಹಾರಗಳ ಜವಾಬ್ದಾರಿ. ನಾಲ್ಕನೇದಾಗಿ ಸುಮಂತ, ವಿದೇಶಿ ವ್ಯವಹಾರಗಳ ಜವಾಬ್ದಾರಿ. ಐದನೇದಾಗಿ ಸೇನಾಪತಿ, ಸೇನೆಯ ಮುಖ್ಯಸ್ಥ. ಆರನೇದಾಗಿ ನ್ಯಾಯಾಧೀಶ, ನ್ಯಾಯ ವ್ಯವಸ್ಥೆಯ ಜವಾಬ್ದಾರಿ. ಏಳನೇದಾಗಿ ಪಂಡಿತ್ ರಾವ್, ಧಾರ್ಮಿಕ ವ್ಯವಹಾರಗಳ ಜವಾಬ್ದಾರಿ. ಎಂಟನೇದಾಗಿ ದಬೀರ್, ರಾಜನ ಸಲಹೆಗಾರ. ಈ ಮಂಡಳಿಯ ಸಹಾಯದಿಂದ ಶಿವಾಜಿ ಮಹಾರಾಜರು ತಮ್ಮ ರಾಜ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿದರು. ಶಿವಾಜಿ ಮಹಾರಾಜರು ನ್ಯಾಯ ವ್ಯವಸ್ಥೆಗೆ ಹೆಚ್ಚಿನ ಮಹತ್ವ ನೀಡಿದರು. ಅವರು ಎಲ್ಲಾ ಜನರಿಗೆ ಸಮಾನ ನ್ಯಾಯವನ್ನು ನೀಡುತ್ತಿದ್ದರು. ಅವರು ಅನ್ಯಾಯ ಮತ್ತು ಭ್ರಷ್ಟಾಚಾರವನ್ನ ಸಹಿಸಲಿಲ್ಲ. ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ನೀಡಲಾಗುತ್ತಿತ್ತು. ಶಿವಾಜಿ ಮಹಾರಾಜರು ತೆರಿಗೆ ವ್ಯವಸ್ಥೆಯನ್ನ ಸುಧಾರಿಸಿದರು. ಅವರು ರೈತರಿಗೆ ಹೆಚ್ಚು ಭಾರವಾಗದಂತೆ ನ್ಯಾಯಯುತ ತೆರಿಗೆ ವ್ಯವಸ್ಥೆಯನ್ನ ಜಾರಿಗೊಳಿಸಿದರು. ರೈತರನ್ನ ರಕ್ಷಿಸುವುದು ಮತ್ತು ಅವರ ಜೀವನವನ್ನ ಸುಧಾರಿಸುವುದು ಅವರ ಪ್ರಮುಖ ಗುರಿಯಾಗಿತ್ತು. ಶಿವಾಜಿ ಮಹಾರಾಜರು ಮಹಿಳೆಯರಿಗೆ ಅತ್ಯಂತ ಗೌರವ ನೀಡುತ್ತಿದ್ದರು. ಅವರು ಮಹಿಳೆಯರ ಮೇಲೆ ಯಾವುದೇ ರೀತಿಯ ಹಿಂಸೆ ಅಥವಾ ಅವಮಾನವನ್ನ ಕಠಿಣವಾಗಿ ವಿರೋಧಿಸುತ್ತಿದ್ದರು. ಯುದ್ಧದ ಸಮಯದಲ್ಲೂ ಮಹಿಳೆಯರು ಮತ್ತು ಸಾಮಾನ್ಯ ಜನರಿಗೆ ಯಾವುದೇ ಹಾನಿ ಮಾಡಬಾರದು ಎಂದು ತಮ್ಮ ಸೇನೆಗೆ ಆದೇಶ ನೀಡಿದ್ದರು. ಶಿವಾಜಿ ಮಹಾರಾಜರು ಧಾರ್ಮಿಕ ಸಹಿಷ್ಣುತೆಯನ್ನು ಪಾಲಿಸಿದರು. ಅವರು ಎಲ್ಲಾ ಧರ್ಮಗಳ ಜನರನ್ನು ಗೌರವಿಸುತ್ತಿದ್ದರು. ಅವರ ರಾಜ್ಯದಲ್ಲಿ ಎಲ್ಲಾ ಧರ್ಮದ ಜನರು ಶಾಂತಿಯುತವಾಗಿ ಬದುಕುತ್ತಿದ್ದರು. ಅವರು ಬಲವಾದ ಸೇನೆ ಮತ್ತು ಕೋಟೆ ರಕ್ಷಣಾ ವ್ಯವಸ್ಥೆಯನ್ನ ನಿರ್ಮಿಸಿದರು. ಪ್ರತಿಯೊಂದು ಕೋಟೆಯಲ್ಲೂ ಅಧಿಕಾರಿಗಳನ್ನ ನೇಮಕ ಮಾಡಿ ಸುರಕ್ಷತೆಯನ್ನ ಖಚಿತಪಡಿಸಿದರು. ನೌಕಾಪಡೆಯ ನಿರ್ಮಾಣ. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಸ್ವರಾಜ್ಯವನ್ನು ಕೇವಲ ಭೂಭಾಗದಲ್ಲಿ ಮಾತ್ರವಲ್ಲ, ಸಮುದ್ರ ಮಾರ್ಗದಲ್ಲಿಯೂ ರಕ್ಷಿಸಲು ಮಹತ್ವದ ಕ್ರಮಗಳನ್ನ ಕೈಗೊಂಡರು. ಆ ಸಮಯದಲ್ಲಿ ಭಾರತದ ಪಶ್ಚಿಮ ಕರಾವಳಿ ಪ್ರದೇಶವು ವಿದೇಶಿ ಶಕ್ತಿಗಳಾದ ಪೋರ್ಚುಗೀಸ್, ಡಚ್ ಮತ್ತು ಇಂಗ್ಲಿಷರ ನಿಯಂತ್ರಣದಲ್ಲಿ ಇತ್ತು. ಇವರು ಸಮುದ್ರ ಮಾರ್ಗವನ್ನ ಬಳಸಿಕೊಂಡು ವ್ಯಾಪಾರ ಮಾಡುತ್ತಿದ್ದರು ಮತ್ತು ತಮ್ಮ ಪ್ರಭಾವವನ್ನ ವಿಸ್ತರಿಸುತ್ತಿದ್ದರು.
ಇದು ಶಿವಾಜಿ ಮಹಾರಾಜರ ಸ್ವರಾಜ್ಯಕ್ಕೆ ಒಂದು ದೊಡ್ಡ ಅಪಾಯವಾಗಿತ್ತು. ಈ ಅಪಾಯವನ್ನ ಅರಿತು ಶಿವಾಜಿ ಮಹಾರಾಜರು ಬಲವಾದ ನೌಕಾಪಡೆ ನಿರ್ಮಾಣಕ್ಕೆ ಮುಂದಾದರು. ಅವರು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಂಘಟಿತ ಮತ್ತು ಬಲವಾದ ನೌಕಾಪಡೆಯನ್ನ ನಿರ್ಮಿಸಿದ ಮಹಾನ್ ರಾಜರಲ್ಲಿ ಒಬ್ಬರಾಗಿದ್ದರು. ಆದ್ದರಿಂದ ಇವರನ್ನ ದ ಫಾದರ್ ಆಫ್ ಇಂಡಿಯನ್ ನೇವಿ ಎಂದು ಕರೆಯುತ್ತಾರೆ. ಅವರ ನೌಕಾಪಡೆಯ ಮುಖ್ಯ ಉದ್ದೇಶ ಸ್ವರಾಜ್ಯದ ಕರಾವಳಿಯನ್ನ ರಕ್ಷಿಸುವುದು ಮತ್ತು ವಿದೇಶಿ ಶಕ್ತಿಗಳ ದಾಳಿಗಳನ್ನ ತಡೆಯುವುದು ಆಗಿತ್ತು. ಶಿವಾಜಿ ಮಹಾರಾಜರು ಸಮುದ್ರ ತೀರದಲ್ಲಿ ಅನೇಕ ಬಲವಾದ ಕೋಟೆಗಳನ್ನ ನಿರ್ಮಿಸಿದರು. ಅವುಗಳಲ್ಲಿ ಪ್ರಮುಖವಾದದ್ದು ಸಿಂಧುದುರ್ಗ ಕೋಟೆ. ಈ ಕೋಟೆಯನ್ನ ಸಮುದ್ರದ ಮಧ್ಯದಲ್ಲಿ ನಿರ್ಮಿಸಲಾಗಿತ್ತು ಮತ್ತು ಇದು ನೌಕಾಪಡೆಯ ಪ್ರಮುಖ ಕೇಂದ್ರವಾಗಿತ್ತು. ಈ ಕೋಟೆಯು ಶತ್ರುಗಳ ದಾಳಿಯಿಂದ ರಕ್ಷಿಸಲು ಅತ್ಯಂತ ಬಲವಾಗಿತ್ತು. ಶಿವಾಜಿ ಮಹಾರಾಜರು ತಮ್ಮ ನೌಕಾಪಡೆಯಲ್ಲಿ ಅನೇಕ ಯುದ್ಧ ನೌಕೆಗಳನ್ನ ಸೇರಿಸಿದರು. ಈ ನೌಕೆಗಳನ್ನ ಸಮುದ್ರ ಯುದ್ಧಕ್ಕಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿತ್ತು. ಅವರು ಅನುಭವಿಯಾದ ನೌಕಾಪಡೆಯ ಅಧಿಕಾರಿಗಳನ್ನ ನೇಮಕ ಮಾಡಿ ಸಮುದ್ರದ ರಕ್ಷಣೆಯನ್ನ ಬಲಪಡಿಸಿದರು. ನೌಕಾಪಡೆಯ ಸಹಾಯದಿಂದ ಶಿವಾಜಿ ಮಹಾರಾಜರು ತಮ್ಮ ಕರಾವಳಿ ಪ್ರದೇಶಗಳನ್ನ ಸುರಕ್ಷಿತವಾಗಿಟ್ಟರು. ಇದು ವಿದೇಶಿ ಶಕ್ತಿಗಳ ಪ್ರಭಾವವನ್ನ ಕಡಿಮೆ ಮಾಡಲು ಸಹಾಯ ಮಾಡಿತು. ಅವರ ನೌಕಾಪಡೆಯು ವ್ಯಾಪಾರ ಮಾರ್ಗಗಳನ್ನ ರಕ್ಷಿಸಲು ಮತ್ತು ಶತ್ರುಗಳ ಚಲನವಲನವನ್ನ ಗಮನಿಸಲು ಸಹಾಯ ಮಾಡಿತು. ಶಿವಾಜಿ ಮಹಾರಾಜರ ನೌಕಾಪಡೆಯ ನಿರ್ಮಾಣವು ಅವರ ದೂರದೃಷ್ಟಿ ಮತ್ತು ನಾಯಕತ್ವವನ್ನ ತೋರಿಸುತ್ತದೆ. ಅವರು ಭವಿಷ್ಯದ ಅಪಾಯಗಳನ್ನ ಮುಂಚಿತವಾಗಿ ಗುರುತಿಸಿ ತಮ್ಮ ರಾಜ್ಯವನ್ನ ರಕ್ಷಿಸಲು ಸೂಕ್ತ ಕ್ರಮಗಳನ್ನ ಕೈಗೊಂಡರು. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಒಬ್ಬ ರಾಜನಷ್ಟೇ ಅಲ್ಲ, ಅವರು ಒಂದು ಶಕ್ತಿ, ಅವರು ಒಂದು ಪ್ರೇರಣೆ, ಅವರು ಒಂದು ಯುಗ. ಅವರು ತಮ್ಮ ಜೀವನವನ್ನು ಜನರಿಗಾಗಿ ಅರ್ಪಿಸಿದರು, ಸ್ವರಾಜ್ಯಕ್ಕಾಗಿ ಹೋರಾಡಿದರು, ಧರ್ಮ ಮತ್ತು ನ್ಯಾಯಕ್ಕಾಗಿ ಬದುಕಿದರು. ಇಂದಿಗೂ ಅವರ ಹೆಸರು ಕೇಳಿದಾಗ ನಮ್ಮ ಹೃದಯದಲ್ಲಿ ಧೈರ್ಯ ಮೂಡುತ್ತದೆ. ಅವರು ಕೇವಲ ಇತಿಹಾಸವಲ್ಲ, ಅವರು ಅಮರ. ಜೈ ಭವಾನಿ, ಜೈ ಶಿವಾಜಿ. ಇದೇ ತರದ ಒಳ್ಳೆ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಮುಂದಿನ ಭಾಗದಲ್ಲಿ ಶಿವಾಜಿ ಮಹಾರಾಜರ ಕೊನೆಯ ದಿನಗಳು ಮತ್ತು ಅವರ ನಿಧನದ ಬಗ್ಗೆ ತಿಳಿದುಕೊಳ್ಳೋಣ.